ಸೆಕೆಂಡ್ ಇಯರ್ ಡಿಪ್ಲೊಮಾ ಫಾರ್ಮಸಿ ಒಳಗ ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಅಂತಂದ್ರೆ ಜುರಿಸ್ಪ್ರುಡೆನ್ಸ್ ಅಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಇವು ಎರಡು ಬಿಟ್ರೆ ಉಳಿಕಿದ ಎಲ್ಲಾ ಸಬ್ಜೆಕ್ಟ್ ನಾನು ಡುಮ್ಕಿ ಹೊಡೆದಿದ್ದೆ. ನಮ್ ಫಾದರ್ ಯಾವಾಗ ಅತನಿಗೆ ಬರ್ತಾನ ಅಂತ ಹೇಳಿ ಕಾಯಕತ್ತಿದ್ರು. ಬಂದ್ ಕೂಡಲೇ ಮಾತ್ರ ದೊಡ್ಡ ಮಂಗಳಾರತಿ ಆಯ್ತು. ಅದಾದ ಕೂಡಲೇ ಏನ್ ಮಾಡಿ ನಂಗೆ ತಿಳಿತಿಲ್ಲ. ಇನ್ನ 4 ಸಬ್ಜೆಕ್ಟ್ ನಾನು ಹೆಂಗ್ ತೆಗಿತೀನಿ ಅಂತ ತೆಗಿಯಂಗಿಲ್ಲ. ಇನ್ ಫಾರ್ಮಸಿ ಒಳಗ ಇಂತೂ ನಾ ಕಂಟಿನ್ಯೂ ಆಗಂಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಏನೋ ಒಂದ್ ಮೈಂಡ್ ಒಳಗ್ ಬಂತು, ಅಟ್ಲೀಸ್ಟ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋ ಅಂತ ಹೇಳಿ ನಮ್ ದೋಸ್ತ ಮೆಡಿಕಲ್ ಶಾಪಿಗೆ ಒಂದ್ 3 ತಿಂಗಳು ಎಕ್ಸ್ಪೀರಿಯನ್ಸ್ ಹೋದೆ. ತಿಂಗಳಿಗೆ ಮಾತ್ರ 3 ತಿಂಗಳು. ಆದ್ರೆ ನಾನು ಹೋಗಿದ್ದ ದೋಸ್ತ ಅಂದ್ಕೂಡಲೇ 30 ದಿವಸ. ಒಂದ್ ದಿವಸ ಹೋದ್ರೆ 5 ದಿವಸ ಸೂಟಿ ಮಾಡ್ತಿದ್ದೆ. ಸೊ ಏನೋ ಒಂದರ ಡೇರಿಂಗ್ ಬಂತು. ನಮ್ ಫಾದರ್ಗೆ ಹೇಳಿದೆ, ಅಪ್ಪರೇ ನಾನು ಮೆಡಿಕಲ್ ಶಾಪ್ ಓಪನ್ ಮಾಡ್ತೀನಿ, ಆಮೇಲೆ ನನಗ ಏನ್ ಸಬ್ಜೆಕ್ಟ್ ತಗೋತೀನಿಲ್ಲ ಗೊತ್ತಿಲ್ಲ, ಬೇರೆದವ್ರ ಲೈಸೆನ್ಸ್ ತಗೊಂಡು ಓಪನ್ ಮಾಡ್ತೀನಿ ಅಂತಂದೆ. ಆಯ್ತು ಅಂತಂದೆ. ಒಬ್ರು ಡಾಕ್ಟರ್ ಜೊತೆ BMS ಡಾಕ್ಟರ್ ಜೊತೆ ಮಾತಾಡ್ಕೊಂಡು ನನಗೊಂದು ಅಟ್ಯಾಚ್ ಮೆಡಿಕಲ್ ಶಾಪ್, ಅಂದ್ರೆ ಹೊರಗಡೆ ಹಾಸ್ಪಿಟಲ್ ಇತ್ತು, ಅದ್ರ ಸ್ವಲ್ಪ ದೂರ ನಮ್ದು ಮೆಡಿಕಲ್ ಶಾಪ್ ಓಪನ್ ಮಾಡಿ ಕೊಟ್ರು. ಅವರು ಪರಿಸ್ಥಿತಿ ಅಷ್ಟು ಕಷ್ಟ ಇತ್ತು ಫಾದರ್ದ. ಹಂಗು ಹಿಂಗು ಅಡ್ಜಸ್ಟ್ಮೆಂಟ್ ಮಾಡಿ ಅವಾಗ 2008ರಲ್ಲಿ 1 ಲಕ್ಷ ರೂಪಾಯಿ ನನಗ ಅಡ್ಜಸ್ಟ್ಮೆಂಟ್ ಮಾಡಿ ಕೊಟ್ರು. ಓಪನ್ ಮಾಡಿದೆ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರಕ್ ಸ್ಟಾರ್ಟ್ ಆಯ್ತು. ಎಕ್ಸ್ಪೀರಿಯನ್ಸ್ ಇಲ್ಲಲ್ಲ. ಅಮಾಕ್ಸ್ ಕ್ಲಾಸ್ 625 ಬರೋದಂದ್ರೆ ಎಂಪಾಕ್ಸಿನ್ ಕೊಡೋ. ನನ್ನ ಮೈಂಡ್ ಒಳಗೆ ಅಂಪಿಸಲಿನ್ ಅಮಾಕ್ಸಿನ್ 2 ಒಂದಂತ ತಿಳ್ಕೊಂಡ್ಬಿಟ್ಟಿದ್ದೆ. ಡಾಕ್ಟರ್ ತಮ್ಮ ಹಾಸ್ಪಿಟಲ್ ಕರೆದ ಭಯ ಕತ್ಬಿಟ್ರು. ಅಲ್ಲೋ ನಿಂಗೆ ತಿಳಿದಿತ್ತಲ್ಲ ಅಮಾಕ್ಸಿಲಿನ್ ಅಂದ್ರೆ ಎಂಪಿಸಲಿನ್ ಅಂದ್ರೆ. ಸುಮ್ ಕೈ ಕಟ್ಕೊಂಡು ನಿಂತ್ ಬಿಡ್ತಿದ್ದೆ. ಏನ್ ಮಾಡಕ್ ಬರಂಗಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ಅವ್ರಿಗೆ ಹೆಂಗ್ ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿ. ಹಂಗೂ ಹಿಂಗೂ ಜಗ್ಗಾಡಿದೆ. ದಿನ ಕಸ್ಟಮರ್ ಬೈತಿದ್ರು, ಮ್ಯಾನೇಜ್ಮೆಂಟ್ ಆಗ್ತಿಲ್ಲತ್ತು, ಡಿಸ್ಟ್ರಿಬ್ಯೂಟರ್ ಪೇಮೆಂಟ್ ಮಾಡ್ತಿಲ್ಲಾಗಿದೆ, ಏನೇನೋ ಬಹಳ ಡಿಫಿಕಲ್ಟೀಸ್ ಆ ಟೈಮ್ ಒಳಗೆ ಬರಾಕತ್ತಿದ್ವು. ಅವತ್ತು ನಮ್ ಫಾದರ್ 1 ಲಕ್ಷ ರೂಪಾಯಿ ನನ್ನ ಮ್ಯಾಗ ಎಲ್ರೆ ಡೇರಿಂಗ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿರ್ಲಿಲ್ಲ ಅಂತಂದ್ರ ಇವತ್ತಿಗೆ ನನ್ನ ಮೆಡಿಕಲ್ ಶಾಪ್ ಒಳಗ 15ರಿಂದ 18 ಲಕ್ಷ ರೂಪಾಯಿ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಅದ. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಡಿಫಿಕಲ್ಟೀಸ್ ಮಾತ್ರ ಬರುವೆ. 2 ವರ್ಷ ಕೋರ್ಸ್ ಅಷ್ಟೇ ಐತ್ ನಮ್ದು. ಬಟ್ ನಾವು ಸ್ಟ್ರಗಲ್ ಮಾಡೋದು ಮಿನಿಮಮ್ 4 to 5 years. ಓಕೆ, ಬಹಳ ಫಾರ್ಮಸಿಸ್ಟ್ಗಳು ಮೆಡಿಕಲ್ ಶಾಪ್ ಓಪನ್ ಮಾಡಿಕೊಳ್ಳೇನ ಸೋರ್ಸ್ ಆಫ್ ಇನ್ಕಮ್ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದ್ ಲೆವೆಲ್ ನಮ್ ಲೈಫ್ ಸೆಟಲ್ ಆಗ್ತದ. ಬಟ್ ಒಂದ್ ಸಕ್ಸಸ್ಫುಲ್ ಫಾರ್ಮಸಿಸ್ಟ್ ಆಗ್ಬೇಕಂತಂದ್ರ ಮಿನಿಮಮ್ 5 to 6, 8 years ಮಾತ್ರ ನಿಮ್ದು ಎಕ್ಸ್ಪೀರಿಯನ್ಸ್ ಆಗ್ಬೇಕು. ನಾನು ಮೆಡಿಕಲ್ ಶಾಪ್ ಓಪನ್ ಮಾಡಿದ್ದೀನಿ, ರಿಟೇಲ್ ಕೌಂಟರ್, ನೆಟ್ವರ್ಕ್ ಮಾರ್ಕೆಟಿಂಗ್ ವರ್ಕ್ ಮಾಡಿದ್ದೀನಿ, ಆಸ್ ಎ ಮೆಡಿಕಲ್ ರಿಪ್ರೆಸೆಂಟೇಟಿವ್ ವರ್ಕ್ ಮಾಡಿದ್ದೀನಿ, ಅಪೋಲೋ ಫಾರ್ಮಸಿ ಒಳಗೆ ವರ್ಕ್ ಮಾಡಿದ್ದೀನಿ, ಆಮೇಲೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ವರ್ಕ್ ಮಾಡಿದ್ದೀನಿ. ಇವೆಲ್ಲ ಮುಗಿಸ್ಕೊಂಡು ಸಾಕಿನ್ನಂತ ಹೇಳಿ ನಂದೇ ಇನ್ನೊಂದು ಮೆಡಿಕಲ್ ಶಾಪ್ ಮತ್ತೊಂದು ಸ್ಟೋರ್ ಓಪನ್ ಮಾಡ್ಕೊಂಡು ಆರಾಮದೇನಿ. ಸೊ ನನಗೆ ಈಗೀಗ ಅನಿಸ್ತಾ ಇದೆ, ನಾನು ಅವತ್ತು ಸ್ಟ್ರಗಲ್ ಮಾಡಿರ್ಲಿಲ್ಲ ಅಂತಂದ್ರ ನಾ ಈ ಲೆವೆಲ್ ಬರ್ತಿರ್ಲಿಲ್ಲ ಅಂತ ಹೇಳಿ. ಸೊ ಎಲ್ಲಾ ಫಾರ್ಮಸಿಸ್ಟ್ ಹೇಳ್ತೀನಿ, ಸಡನ್ ಆಗಿ ಲೈಫ್ ಸೆಟಲ್ ಮಾಡ್ಕೊಳ್ಳಕ್ಕೆ ಏನೇನೋ ಮಾಡ್ಲಿಕ್ಕೆ ಹೋಗಬೇಡಿ. ಸ್ಟ್ರಗಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಪನ್ ಮಾಡಿರ್ತಕ್ಕಂಥ ಮೆಡಿಕಲ್ ಶಾಪ್ ಒಳಗ ಮಿನಿಮಮ್ 2 to 3 years ಎಫರ್ಟ್ ಹಾಕಿ, ಅಂದ್ರೆ ನೀನು ಇನ್ ಫ್ಯೂಚರ್ ಸಕ್ಸಸ್ಫುಲ್ ಫಾರ್ಮಸಿಸ್ಟ್ ಆಗ್ಲಿಕ್ಕೆ ಸಾಧ್ಯ. ಓಕೆ.